ಇನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ರಾಜಣ್ಣ ಅವರು ಭೇಟಿಯಾಗಿದ್ರು. ಈ ಭೇಟಿಗೆ ತಕ್ಕಂತೆ ಈಗ ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರು ಏನು ಹೇಳಿದ್ದಾರೆ ಅದು ಕೂಡ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈಗ ಭೇಟಿ ಯಾಕೆ ಆಗಿತ್ತು, ಭೇಟಿ ಆಗಬಾರ್ದೇನ್ರಿ ಅವರು KPC ಅಧ್ಯಕ್ಷರು ಅಂತ ಸಿದ್ದರಾಮಯ್ಯ ಹೇಳಿದ್ರು. ದೆಹಲಿಯಲ್ಲಿ ರಾಜಣ್ಣ ಪುತ್ರ MLC ರಾಜೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದೊಂದು ಸಹಜವಾದ ಭೇಟಿ ರೀ ಅಷ್ಟೇ, ನನ್ನ ಭವಿಷ್ಯದ ಹಿತದೃಷ್ಟಿಯಿಂದ ಎಂಬ ಭೇಟಿ ವಿಚಾರ ಅದರಲ್ಲಿ. ಓಕೆ, ನನ್ನ ಭವಿಷ್ಯ ರೂಪಿಸುವುದು ಕ್ಷೇತ್ರದ ಜನರು ಮತ್ತೆ ಮತದಾರರು. ದೆಹಲಿಯಲ್ಲಿ DK ಶಿವಕುಮಾರ್ ಸಿಕ್ರೆ ನಾನೇ ಭೇಟಿ ಮಾಡಿ ಮಾತನಾಡ್ತೀನಿ ಅಂತ ರಾಜಣ್ಣ ಅವರ ಪುತ್ರ ವಿಧಾನ ಪರಿಷತ್ನ ಸದಸ್ಯರಾದಂತಹ ರಾಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ದೆಹಲಿಯಲ್ಲಿ MLC ರಾಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಸಹಜವಾದ ಭೇಟಿ ಅಷ್ಟೇ, ಅದಿನ್ಯಾವುದೂ ಇಲ್ಲ ಅಂತ ಅಂದಿದ್ದಾರೆ. ಅಲ್ಲ, ನಾನು ದೆಹಲಿಯಲ್ಲಿ ಇದ್ದೀನಿ, ಈಗ ಅವರು ಬರ್ತಾ ಇದ್ದಾರೆ ಅಂತ ನಾನು ನಿಮ್ಮ ಮುಖಾಂತರ ನೋಡಿದ್ದೀನಿ. ಬಂದರೆ ಖಂಡಿತವಾಗೂ ಭೇಟಿ ಆಗ್ತೀನಿ. ಅದರಲ್ಲಿ ನನಗೇನು ಭೇಟಿ ಆಗಲ್ಲ ಅಂತ ನಾನೇನು ಎಲ್ಲೂ ಹೇಳಿಲ್ವಲ್ಲ. ಸೊ ಬಂದರೆ ಅವರು ಭೇಟಿ ಇಲ್ಲೇನೋ ಕರ್ನಾಟಕ ಭವನಲ್ಲಿ ಸಿಕ್ಕಿದ್ರೆ ನಾನು ಖಂಡಿತವಾಗೂ ಭೇಟಿ ಆಗ್ತೀನಿ. K ಶಿವಕುಮಾರ್ನವ್ರನ್ನ ರಾಜಣ್ಣವ್ರನ್ನ ಭೇಟಿ ಆಗಿರೋವಂಥದ್ದು ಏನು ಪಕ್ಷದ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ. ಸೊ ಏನಾದರೂ ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಮಾತಾಡೋಕ್ಕೆ ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರಿಬ್ಬರೇ ಭೇಟಿ ಆಗಿರೋವಂಥದ್ದು. ಸೊ ಅಲ್ಲೇ ನಾನು ಏನು ಇರಲಿಲ್ಲ. ಸೊ ಅವರಿಬ್ಬರೇ ಖಾಸಗಿಯಾಗಿ ಭೇಟಿ ಆಗಿರೋದ್ರಿಂದ ಅದರಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋಂಥ ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಸೊ ಭೇಟಿ ಆಗಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ರೆ ಭೇಟಿ ಆಗಿದ್ದಾರೆ. ಅಲ್ಲ, ಈಗ ಕುತೂಹಲ ಏನಿರೋದು ಅಂದರೆ ರಾಜಣ್ಣ ಅವರು ಇಷ್ಟು ದಿನ CM ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತ್ಕೊಂಡಿದ್ರು, ಎಲ್ಲ ಕಡೆಯೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಸಮರ್ಥಿಸ್ಕೊಂಡಿದ್ರು, ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಅಲ್ಲ, ಈಗ ಆ ವಿಚಾರದಲ್ಲಿ ರಾಜಣ್ಣವ್ರು ಹೇಳಿದಾರಲ್ಲ, ಅದಕ್ಕೆ